ಇರಾನ್ನ 9 ನೌಕಾ ಹಡಗುಗಳನ್ನು ನಾಶಪಡಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿ ಹಂಚಿಕೊಂಡಿರುವ ಡೊನಾಲ್ಡ್ ಟ್ರಂಪ್, ಇರಾನ್ನ ಇನ್ನುಳಿದಿರುವ ನೌಕಾಪಡೆಗಳನ್ನು ಅಮೆರಿಕ ಗುರಿಯಾಗಿರಿಸಿದೆ. ಶೀಘ್ರದಲ್ಲೇ ಅವುಗಳನ್ನು ಸಹ ಮುಳುಗಡೆಯಾಗಲಿವೆ. ಇರಾನ್ನ ನೌಕಾಪಡೆ ಪ್ರಧಾನ ಕಚೇರಿಯನ್ನೂ ಸಹ ಬಹುತೇಕ ನಾಶಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೀಗ ಇರಾನ್ ಮಾತುಕತೆ ನಡೆಸಲು ಬಯಸುತ್ತದೆ, ಆದರೆ ಸಮಯ ಮೀರಿ ಹೋಗಿದ್ದು ಸಂಘರ್ಷ ಆರಂಭಕ್ಕೂ ಮುನ್ನವೇ ಇರಾನ್ ಮಾತುಕತೆಗೆ ಬರಬೇಕಿತ್ತು ಎಂದು ಹೇಳಿರುವ ಡೊನಾಲ್ಡ್ ಟ್ರಂಪ್, ಇರಾನ್ನ 1,000 ಸ್ಥಳಗಳ ಮೇಲೆ ಗುರಿ ಇರಿಸಲಾಗಿದ್ದು, ಇದು ಸಾಧ್ಯವಾಗುವವರೆಗೂ ಈ ಸಂಘರ್ಷ ಮುಂದುವರಿಯಲಿದೆ. ಬಹುಶಃ ಇನ್ನೂ 4 ವಾರಗಳ ಕಾಲ ಈ ಘರ್ಷಣೆ ಇರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಇರಾನ್ನ ಕ್ಷಿಪಣಿ ದಾಳಿ ವಿವೇಚನಾರಹಿತವಾಗಿದೆ ಎಂದು ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿ ನಾಯಕರು ಜಂಟಿ ಹೇಳಿಕೆ ನೀಡಿದ್ದಾರೆ. ಈ 3 ರಾಷ್ಟ್ರಗಳು ಅಮೆರಿಕಕ್ಕೆ ಬೆಂಬಲ ಸೂಚಿಸುವುದರ ಜೊತೆಗೆ ಇರಾನ್ನ ಕ್ಷಿಪಣಿ ದಾಳಿಯ ನಂತರ ತಮ್ಮ ಪ್ರದೇಶಗಳಲ್ಲಿ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ಕೈಗೊಳ್ಳಲು ಸಿದ್ಧರಿರುವುದಾಗಿ ತಿಳಿಸಿದ್ದಾರೆ.